ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವೈಭವ್ ಸೂರ್ಯವಂಶಿ ಈತನ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದೀನಿ ಈಗ ಆಲ್ರೆಡಿ. ಯಾಕೆಂದ್ರೆ ವೈಭವ್ ಆಟವನ್ನ ನೋಡುವಂತ ಸಂದರ್ಭದಲ್ಲಿ ಸಂಭ್ರಮಿಸದಲ್ಲೇ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ಒಬ್ಬ ಕ್ರಿಕೆಟ್ ಫ್ಯಾನ್ ಆಗಿ ಈತನ ಬಗ್ಗೆ ಹೇಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತ ಪ್ರತಿ ಪಂದ್ಯದಲ್ಲೂ IPL ನಲ್ಲೇ ಆಗಲಿ ಅಂಡರ್-19 ನಲ್ಲೇ ಆಗಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಲೇಬೇಕಪ್ಪ, ಇವತ್ತೊಂದು ವಿಡಿಯೋ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಡಿಯೋವನ್ನ ಮಾಡಿಬಿಟ್ಟಿದ್ದೀನಿ. ಆ ರೀತಿಯಾಗಿ ಆರ್ಭಟ ಇರುತ್ತೆ, ವೈಭವ ಇರುತ್ತೆ ಆತನ ಆಟವನ್ನ ನೋಡುವಂಥ ಸಂದರ್ಭದಲ್ಲಿ. ಈಗ ಆಲ್ರೆಡಿ ಸಾಕಷ್ಟು ಬಾರಿ ನಾನು ಹೇಳಿದ್ದೆ, ವೈಭವ್ ಬರೀ ಭಾರತ ಕ್ರಿಕೆಟ್ಗಲ್ಲ, ಕ್ರಿಕೆಟ್ ಲೋಕಕ್ಕೆ ಸಿಕ್ಕಿರುವಂತ ಒಂಥರ ಗಿಫ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ. ಅದರಲ್ಲೂ ಭಾರತಕ್ಕಂತೂ ಒಂದು ದೊಡ್ಡ ವರದಾನ ಆಗಿರುವಂಥದ್ದು ಫ್ಯೂಚರ್ ಇಂಡಿಯನ್ ಕ್ರಿಕೆಟ್ ಅನ್ನುವಂಥದ್ದನ್ನ ನಾವು ವೈಭವ್ ಮುಖಾಂತರ ನೋಡಬಹುದು. ಬಿಕಾಸ್ ಜಸ್ಟ್ 15 ವರ್ಷಕ್ಕೆ ಯಾವ ರೀತಿಯ ಆಟ ಆಡ್ತಾನಪ್ಪ. ಯಾಕೆಂದ್ರೆ ಈ ಒಬ್ಬ ಪ್ಲೇಯರ್ ಒನ್ಸ್ ಇನ್ ಎ ಜನರೇಷನ್ ಪ್ಲೇಯರ್ ಈತ. ಅದ್ಭುತವಾದಂತ ಆಟ, ಅಪ್ರತಿಮ ಅಸಾಮಾನ್ಯ ಆಟವನ್ನ ಆಡ್ಕೊಂಡ್ ಬರ್ತಾ ಇರುವಂಥದ್ದು, ಬೇಬಿ ಬಾಸ್ ಅಂತಾನೆ ಕರೆಸ್ಕೊಳ್ತಾ ಇರುವಂಥದ್ದು ಕ್ರಿಕೆಟ್ ಲೋಕದ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ. IPL ಅಲ್ಲಿ ನೋಡ್ತಾ ಇದ್ವಿ, ಅಬ್ಬರಿಸಿ ಬೊಬ್ಬಿರ್ದಿದ್ದು. ನಾನು ಯಾವ ಬೌಲರ್ ಇದ್ದಾರೆ, ಆತ ಎಷ್ಟು ಹೆಸರು ದೊಡ್ಡದಾಗಿ ಮಾಡಿದಾನೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಬಾಲ್ ನೋಡ್ಕೊಂಡು ಹೊಡಿತೀನಿ ಅನ್ನುವಂಥ ನಿಟ್ಟಿನಲ್ಲಿ ಫಸ್ಟ್ ಬಾಲ್ ಇಂದಲೇ ಆ ಡೇ ಡೆವಿಲ್ ಆಟವನ್ನ ಆಡುವಂಥದ್ದು ವೈಭವ್ ಸೂರ್ಯವಂಶಿ. ಇವತ್ತು ಮತ್ತೊಮ್ಮೆ ಯಾಕೆ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂದ್ರೆ, ವೈಭವ್ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ವೈಭವ್ ಶ್ರೀಲಂಕಾ ವಿರುದ್ಧ ತ್ರಿಕೋನ ಸರಣಿಯಲ್ಲಿ ಇಂಡಿಯನ್ ಪರವಾಗಿ ಆಡುವಂತ ಸಂದರ್ಭದಲ್ಲಿ ಮತ್ತೊಂದು ರೆಕಾರ್ಡ್, ಜಸ್ಟ್ 11 ಬಾಲ್ಗೆ 50 ರನ್ಸ್ ಅನ್ನ ಹೊಡೆದಿರುವಂಥದ್ದು, ಅದು ಫೈನಲ್ ನಲ್ಲಿ. ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಆಯ್ತು ಈ ಮ್ಯಾಚ್ ಅಂದ್ರೆ, ಶ್ರೀಲಂಕಾ ವಿರುದ್ಧ 2ನೇ ಮ್ಯಾಚ್ ಆಡುವಂತ ಸಂದರ್ಭದಲ್ಲಿ ಸ್ಕೋರ್ ಈಕ್ವಲ್ ಆಗಿರುತ್ತೆ, ಸೂಪರ್ ಓವರ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ವೈಭವ್ ಅಖಾಡಕ್ಕೆ ಇಳಿದಿರ್ತಾನೆ, ಆದ್ರೆ ಹೊಡಿಲಿಕ್ಕೆ ಆಗಿರೋದಿಲ್ಲ. ನಿರಾಸೆಯಿಂದ ಔಟ್ ಆದಂತ ಟೈಮ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಶ್ರೀಲಂಕಾದ ಆಟಗಾರರು ವೈಭವ್ಗೆ ಉರಿಸ್ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಇವನ್ ವೈಭವ್ ಸುಮ್ಮನಿರ್ಲಿಲ್ಲ, ಕೆಣಕಿದವ್ರನ್ನ ಅಲ್ಲೇ ಒಂದು ಮಾತಿನ ಮುಖಾಂತರನು ಕೂಡ ಉತ್ತರ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳಾಗ್ತಾ ಇತ್ತು. ವೈಭವ್ ಇನ್ನು ಚಿಕ್ಕ ಹುಡುಗ, ತಾಳ್ಮೆ ಇರಬೇಕು, ಸ್ವಲ್ಪ ತಾಳ್ಮೆಯನ್ನ ತಗೊಳ್ಬೇಕು, ದೊಡ್ಡದಾಗ ಆಟ ಆಡ್ದಂತ ಸಂದರ್ಭದಲ್ಲಿ ಯಾರೋ ಒಬ್ಬ ಉರ್ಸಿದ್ರು ಅನ್ನುವಂತ ಕಾರಣಕ್ಕೋಸ್ಕರ, ಅವ್ರನ್ನೇನೋ ಟ್ರಿಗರ್ ಮಾಡಿದ್ರು ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೆ ಬೈಲಿಕ್ಕೆ ಹೋಗುವಂಥದ್ದಲ್ಲ, ಇನ್ನು ಚಿಕ್ಕ ಹುಡುಗ, ಚಿಕ್ಕ ಪ್ರತಿಭೆ, ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಅಂತ ಸಾಕಷ್ಟು ಜನ ದೊಡ್ಡ ದೊಡ್ಡ ಕ್ರಿಕೆಟಿಗರು ಕೂಡ ಆತನಿಗೆ ಗೈಡ್ ಮಾಡಿದ್ರು. ನೋಡು, ಆಟವನ್ನ ಅಂದ್ರೆ ಯಾರಾದ್ರೂ ಈ ರೀತಿಯಾಗಿ ಟ್ರಿಗರ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಇದ್ದಿದ್ದೆ ಸ್ಲೆಡ್ಜಿಂಗು, ಈ ಎಲ್ಲ ದೊಡ್ಡ ದೊಡ್ಡ ಕ್ರಿಕೆಟರ್ಸು ಕೂಡ ನೋಡ್ಕೊಂಡ್ ಬಂದಿದ್ದಾರೆ. ಬಟ್ ತುಂಬಾ ತಾಳ್ಮೆಯಿಂದ ಇರಬೇಕು ಅನ್ನುವಂಥ ಪಾಠವನ್ನ ಕೂಡ ಮಾಡಿದ್ರು. ನಿನ್ಗೆ ಎಷ್ಟೇ ಸಿಟ್ಟಿದ್ರು ಅದನ್ನ ಆಟದ ಮುಖಾಂತರ ತೋರಿಸು, ಆ ಮುಖಾಂತರ ನೀನು ಸೈಲೆಂಟ್ ಮಾಡಬೇಕು ಅನ್ನುವಂಥದ್ದು ಹೇಳಿದ್ರು. ಅದನ್ನ ಇವತ್ತು ವೈಭವ್ ಮಾಡಿದ್ದಾನೆ. ವೈಭವ್ ಮಾತಿನ ಮುಖಾಂತರ ಅಲ್ಲ, ಆಟದ ಮುಖಾಂತರ ಲಂಕನ್ನರಿಗೆ ಪಾಠವನ್ನ ಕಲಿಸಿರುವಂಥದ್ದು. ವೈಭವ್ ಆರ್ಭಟ ಹೇಗಿತ್ತು ಅಂದ್ರೆ ಶ್ರೀಲಂಕಾ ಧೂಳಿಪಟ ಆಗೋಗಿತ್ತು. ಆ ಲೆವೆಲ್ಗೆ ವೈಭವ್ ಸೂರ್ಯವಂಶಿ ಅಖಾಡದಲ್ಲಿ ಅಬ್ಬರಿಸಿದ್ದು. ಎಲ್ಲ ಬೌಲರ್ಗೂ ಚಿಕ್ಕ ಕೆಡದ್ಬಿಟ್ರು. ವೈಭವ್ ಸೂರ್ಯವಂಶಿ ತಾನಾಡಿದಂತ ಮೊದಲ ಬಾಲಿಂದಲೇ ಬೌಂಡ್ರಿ ಗಟ್ಟುವ ಮುಖಾಂತರ ಇವತ್ತು ನಿಮ್ಮನ್ನು ಬಿಡಲ್ಲ ಅನ್ನುವಂಥ ರೀತಿಯಲ್ಲಿ ಉತ್ತರ ಇತ್ತು. ನಾನು ಅದಕ್ಕೆ ಹೇಳಿದ್ದು, ಆಟದ ಮುಖಾಂತರ ಉತ್ತರವನ್ನ ಕೊಡುವಂತ ಕೆಲಸವನ್ನ ವೈಭವ್ ಸೂರ್ಯವಂಶಿ ಇವತ್ತು ಮಾಡಿದ್ದು. ತಾನು ಬ್ಯಾಟಿಂಗ್ ಇಳಿಯೋಕ್ಕೂ ಮುಂಚೆನೆ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೇಟಸ್ ಹಾಕೊಂಡಿದ್ರು ಸೂರ್ಯವಂಶಿ, 100 ಅಂತ ಹಾಕಿದ್ರು. ಲೆಕ್ಕ ಹಾಕೊಳ್ಳಿ, ಆ ಹುಡುಗನ ಕಾನ್ಫಿಡೆನ್ಸ್ ಯಾವ ರೀತಿಯಾಗಿದೆ, ತನ್ನ ಆಟದ ಬಗ್ಗೆ ನಂಬಿಕೆ ಯಾವ ರೀತಿಯಾಗಿದೆ, ತನ್ನನ್ನು ತಾನು ಟ್ರಸ್ಟ್ ಮಾಡಿಕೊಂಡು ಆ ಕಾನ್ಫಿಡೆನ್ಸ್ ಅಲ್ಲಿ ಅಖಾಡಕ್ಕೆ ಇಳಿಯೋದಲ್ಲ, ಕೆಣಕಿದವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂಥ ಮೆಸೇಜ್ನ ಜೊತೆಗೆ ನನ್ನ ಆಟ ಏನು, ನನ್ನ ಶಕ್ತಿ ಏನು, ನಾನು ಯಾವ ರೀತಿಯ ಉತ್ತರ ಕೊಡ್ಬೋದು ಅನ್ನುವಂಥದ್ದನ್ನ ವೈಭವ್ ಸೂರ್ಯವಂಶಿ ತನ್ನ ಆಟದ ಮುಖಾಂತರ ತ್ರಿಕೋನ ಸರಣಿಯ ಫೈನಲ್ ನಲ್ಲಿ ತೋರಿಸಿರುವಂಥದ್ದು. ಮೊದಲ ಬಾಲ್ 4, ಸೆಕೆಂಡ್ ಬಾಲ್ 4, ಥರ್ಡ್ ಬಾಲ್ 4, ಫಿಫ್ತ್ ಬಾಲ್ 6, ಅದರ ನೆಕ್ಸ್ಟ್ ಬಾಲ್ 6, ಜಸ್ಟ್ 11 ಬಾಲಿಗೆ 50. ಇದು ಲಿಸ್ಟಿಯೇ ಕ್ರಿಕೆಟ್ ನಲ್ಲಿ ಫಸ್ಟ್ ರೆಕಾರ್ಡ್. 11 ಬಾಲಿಗೆ, ಅತಿ ಕಡಿಮೆ ಬಾಲಿಗೆ 50 ಹೊಡೆದಿದ್ದಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಗಿದ್ದಿದ್ರೆ ಯುವರಾಜ್ ಸಿಂಗ್ ಅವರ ಒಂದು ದಾಖಲೆನೂ ಕೂಡ ಧೂಳಿಪಟ ಆಗೋಗ್ಬಿಟ್ಟಿರೋದು. 12 ಬಾಲಿಗೆ 50 2007ರಲ್ಲಿ ಹೊಡೆದಿತ್ತಲ್ಲ 2020 ವರ್ಲ್ಡ್ ಕಪ್ ನಲ್ಲಿ, ಅದು ಈಗಲೂ ಕೂಡ ರೆಕಾರ್ಡ್ ಆಗಿ ಇರುವಂಥದ್ದು. ವೈಭವ್ ಸೂರ್ಯವಂಶಿ ಲಿಸ್ಟಿಯೇ ಕ್ರಿಕೆಟ್ ನಲ್ಲಿ ಆ ರೆಕಾರ್ಡ್ ಅನ್ನ ಮಾಡಿದ್ದಾರೆ, ಜಸ್ಟ್ 11 ಬಾಲ್ಸ್. ಅದರ ಜೊತೆಗೆ 29 ಬಾಲಿಗೆ 94 ರನ್ನು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಈ ಹುಡುಗ ಇನ್ನೂ ಕೂಡ 2020 ಮೈಂಡ್ ಸೆಟ್ ಇಂದ ಹೊರಗೆ ಬಂದಿರಂತೆ ಕಾಣಿಸ್ತಾ ಇಲ್ಲ. ಇಲ್ಲಿ 29 ಬಾಲಿಗೆ 94, ಅದರಲ್ಲಿ 10 ಬೌಂಡ್ರಿ, 8 ಸಿಕ್ಸರ್,
94 ರನ್ ಇದೆಯಲ್ಲ, ಈ 94ರಲ್ಲಿ 88 ರನ್ನು ಇದರಿಂದನೇ ಬಂದಿದ್ದಾವೆ. 88 ರನ್ನು ಬರೀ ಬೌಂಡ್ರಿಯಿಂದಲೇ ಬಂದಿರುವಂಥದ್ದು. ಇನ್ನು ಜಸ್ಟ್ 6 ರನ್ನು ಓಡಿರೋದು ವೈಭವ್ ಸೂರ್ಯವಂಶಿ. ಇನ್ನು ಒಂದೇ ಒಂದು ಬಾಲ್ ಸ್ವಲ್ಪ ಕಾಮ್ ಆಗಿ ಆಡಿದಿದ್ರೆ ಆ ಸೆಂಚುರಿ ಕೂಡ 30 ಬಾಲಿಗೆ ರೆಕಾರ್ಡ್ ಆಗ್ಬಿಟ್ಟಿರೋದು. ಆದರೆ ಜಸ್ಟ್ ಮಾರ್ಜಿನಲ್ ಬಂದು ಸೆಂಚುರಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಬಟ್ ಎಲ್ಲ ರೆಕಾರ್ಡ್ನೆಲ್ಲ ಧೂಳಿಪಟ ಮಾಡಿಬಿಡ್ತಾರೆ. ವೈಭವ್ ಅನ್ನುವಂಥ ನಿರೀಕ್ಷೆಗಳನ್ನ ಪ್ರತಿ ದಿನನೂ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ. ಇವರ ಆಟವನ್ನು ನೋಡುವಂಥ ಸಂದರ್ಭದಲ್ಲಿ ಸಹಜವಾಗಿ ನಮ್ಗೆಲ್ರಿಗೂ ಕೂಡ ಈತ ಇಂಡಿಯನ್ ಫ್ಯೂಚರ್ ಕ್ರಿಕೆಟ್ ನೆಕ್ಸ್ಟ್ ಇಂಡಿಯಾ ತಂಡವನ್ನ ಒಂದು ಬೇರೆ ಲೆವೆಲ್ಗೆ ಕೊಂಡೊಯ್ದ್ಬಿಡ್ತಾನೆ ಅನ್ನುವಂಥ ಆಸೆಗಳಿದಾವೆ, ಕನಸುಗಳಿದಾವೆ. ಆ ನಿರೀಕ್ಷೆಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾನೆ ವೈಭವ್ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಬಿಕಾಸ್ ಜಸ್ಟ್ 15 ಇಯರ್ಸ್ಗೆ ಆ ಅದ್ಭುತ ಪ್ರತಿಭೆ ಹೊರಗೆ ಬರ್ತಾ ಇರುವಂಥದ್ದು. ಯಾಕೆಂದ್ರೆ ಸೂಪರ್ ಸ್ಟಾರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಸೂಪರ್ ಸ್ಟಾರ್ ಇಂಡಿಯನ್ ಕ್ರಿಕೆಟ್ ಅಂದ ತಕ್ಷಣ ಯಾರ ಹೆಸರು ಬರುತ್ತೆ ತಟ್ ಅಂತ? ಸಚಿನ್, ವಿರಾಟ್. ಈ ಜನರೇಷನ್ ನಾನು ಹೇಳ್ತಿರೋದು ಸಚಿನ್, ವಿರಾಟ್ ಅಂತ ಪಟ್ ಅಂತ ಹೇಳ್ಬಿಡ್ತೀವಿ. ಆದರೆ ಇನ್ನು ಆಡಿ 1 ವರ್ಷಕ್ಕೇನೆ ಈ ಹುಡುಗ ಇಂಡಿಯನ್ ಸೂಪರ್ ಸ್ಟಾರ್ ಹಾಗೆ ಆಗ್ತಾನೆ ಅನ್ನುವಂಥ ಒಂದು ಭರವಸೆಯನ್ನ ಮೂಡಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಪ್ರತಿ ಮ್ಯಾಚಲ್ಲಿ ಹೋಗ್ತಾ ಹೋಗ್ತಾ ಡೇ ಡೆವಿಲ್ ಆಟ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಆತನಲ್ಲಿರುವಂಥ ಆ ಪ್ರತಿಭೆ ಇದೆಯಲ್ಲ, ಅದ್ಯಾವುದೇ ಬೌಲರ್ ಆಗಿರಲಿ ಆತನ ದಂಡಿಸುವಂಥ ರೀತಿ ಇದೆಯಲ್ಲ, ಇಟ್ಸ್ ಅಮೇಝಿಂಗ್, ಅನ್ಬೀಟನ್. ಯಾರಿಗೂ ಕೂಡ ಈ ಲೆವೆಲ್ಗೆ ಈ ಒಂದು ಏಜ್ಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಒಂಥರ ಕ್ರಿಕೆಟ್ ಲೋಕಕ್ಕೆ ಗಾಡ್ ಗಿಫ್ಟ್ ವೈಭವ್ ಸೂರ್ಯವಂಶಿ ಅಂತ. ಲಂಕನ್ನರಿಗೆ ತನ್ನ ಆಟದ ಮುಖಾಂತರ ಪಾಠವನ್ನ ಕಲಿಸಿದ್ದು. ಇಲ್ಲಿ ಮೈನ್ಲಿ ನಾವು ನೋಡ್ತಾ ಹೋದಾದ್ರೆ ವೈಭವ್ ಸೂರ್ಯವಂಶಿ IPL ಅಂಡರ್-19 ಅದಾದ್ಮೇಲೆ ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ ಆಡಿದ್ದೆಲ್ಲವೂ ಕೂಡ ಗಮನಿಸ್ತಾ ಹೋಗೋದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಇರುವಂತ ಎಲ್ಲಾ ರೆಕಾರ್ಡ್ಗಳನ್ನ, ಸಚಿನ್ ರೆಕಾರ್ಡ್ ಆಗ್ಲಿ, ವಿರಾಟ್ ರೆಕಾರ್ಡ್ ಆಗ್ಲಿ, ಅದ್ಯಾವುದೇ ರೆಕಾರ್ಡ್ಗಳಲ್ಲಿ ಅದೆಲ್ಲವನ್ನೂ ಕೂಡ ಬ್ರೇಕ್ ಮಾಡುವಂತ ಕೆಪಾಸಿಟಿ, ಕೇಪಬಿಲಿಟಿ, ಕಾನ್ಫಿಡೆನ್ಸ್, ಕಮಿಟ್ಮೆಂಟ್ ಅದೆಲ್ಲವೂ ಕೂಡ ವೈಭವ್ಗೆ ಇದ್ದಂತೆ ಕಾಣಿಸ್ತಾ ಇದೆ. ಜಸ್ಟ್ ಇಲ್ಲಿ ಕ್ರಿಕೆಟ್ ಲೋಕದಲ್ಲಿ ಸೂಪರ್ ಸ್ಟಾರ್ ಆಗುವಂಥದ್ದು ಅಷ್ಟು ಈಸಿ ಅಲ್ಲ. ಯಾಕೆಂದ್ರೆ ಅದು ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಬೇಕಾಗತ್ತೆ. ವೈಭವ್ಗೆ ಆ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಈಗ ನೆಕ್ಸ್ಟ್ ಇರುವಂಥ ಇಂಪಾರ್ಟೆನ್ಸ್. ಯಾಕೆಂದ್ರೆ ಎಸ್ ಲಂಕನ್ನರ ವಿರುದ್ಧ ನನ್ನನ್ನು ಕೆಣಕಿದ್ರೆ ನಾನು ಸುಮ್ಮನಿರೋದಿಲ್ಲ ಅಂತ ಬರೀ ಶ್ರೀಲಂಕಾದವರಿಗೆ ಮಾತ್ರ ಅಲ್ಲ, ಎಲ್ಲ ಕ್ರಿಕೆಟ್ ಟೀಮ್ಗಳಿಗೂ ಕೊಟ್ಟಿದ್ದಾರೆ ವೈಭವ್ ಆ ಮೆಸೇಜ್ ಅನ್ನ ಕೊಟ್ಟಿರುವಂಥದ್ದು. ನಮ್ಗೆಲ್ರಿಗೂ ಆಸೆ ಏನಪ್ಪ ಇರೋದು ಅಂದ್ರೆ ವೈಭವ್ ಆಟ ಇದೇ ರೀತಿಯಾಗಿ ಮುಂದುವರಿಲಿ. ಯಾಕೆಂದ್ರೆ ಕೆಲವು ಪ್ಲೇಯರ್ಸ್ ಇದಾರಲ್ಲ, ಫಾರ್ ಎಕ್ಸಾಂಪಲ್ ವಿರಾಟ್ ನಾವು ನೋಡುವಂತ ಸಂದರ್ಭದಲ್ಲಿ ವಿರಾಟ್ ಆ ಒಂದು ಟೀಮ್ ನಲ್ಲಿ ಇದ್ದಾರೆ ಅಂದ್ರೆ ಸಾಕು, ಅದೊಂದು ಕ್ರೇಜ್ ಬೇರೆ ಲೆವೆಲ್. ಬರೀ ನಾಟ್ ಓನ್ಲಿ ಇಂಡಿಯನ್ ಫ್ಯಾನ್ಸ್ಗೆ ಮಾತ್ರ ಅಲ್ಲ, ಬೇರೆ ಕಂಟ್ರಿಯ ಫ್ಯಾನ್ಸ್ಗಳಿಗೂ ಕೂಡ ಅಷ್ಟೇ. ವಿರಾಟ್ ಇದ್ದಾರೆ ಅಂದ್ರೆ ನೋಡಕ್ ಬರಬೇಕು ಅನ್ನುವಂಥ ಆಸೆ. ಟಿವಿ ಮುಂದೆ ಕೂತ್ಕೊಂತಾರೆ ಫ್ಯಾನ್ಸ್ಗಳು, ಕ್ರಿಕೆಟ್ ಲೋಕದಲ್ಲಿ ಕ್ರಿಕೆಟ್ ಫ್ಯಾನ್ಸ್ಗಳು. ಓಕೆ ನಾವು ಈ ಮ್ಯಾಚ್ ನೋಡೋಣ ಅಂತ. ಅದರ ಜೊತೆಗೆ ಕ್ರಿಕೆಟ್ ಗೊತ್ತಿಲ್ಲದೆ ಇರುವಂಥವರು ಕೂಡ ಕ್ರಿಕೆಟ್ ಬಗ್ಗೆ ಆಸಕ್ತಿ ಬರುವಂಥದ್ದು, ಕ್ರಿಕೆಟ್ ಅನ್ನ ಪ್ರೀತಿಸುವಂಥದ್ದು, ಕ್ರಿಕೆಟ್ ಆಟವನ್ನ ನೋಡಬೇಕು ಅನ್ಸುವಂಥ ರೀತಿಯಾದಂಥ ಪ್ಲೇಯರ್ಸ್ ವೈಭವ್ ವಿರಾಟ್ ಇರುವಂಥದ್ದು. ಈಗ ಅದೇ ರೀತಿಯಾಗಿ ವೈಭವ್ ಕೂಡ ಕ್ರಿಕೆಟ್ ಲೋಕದಲ್ಲಿ ತನ್ನದೇ ಆದಂಥ ಛಾಪನ್ನ ಮೂಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾನು ಹೇಳ್ಬೋದು ಅಂದ್ರೆ ವೈಭವ್ ಸೂರ್ಯವಂಶಿಗೆ ಪ್ರತಿಭೆ ಇದೆ, ಅದರ ಜೊತೆಗೆ ಕಾನ್ಫಿಡೆನ್ಸ್ ಇದೆ. ಬಟ್ ಇಲ್ಲಿ ಬೇಕಾಗಿರುವಂಥದ್ದು ಏನಪ್ಪ ವೈಭವ್ ಸೂರ್ಯವಂಶಿಗೆ ಅಂದ್ರೆ ಒಂದು ತಾಳ್ಮೆ ಬೇಕು, ಡಿಸಿಪ್ಲಿನ್ ಬೇಕು, ಡೆಡಿಕೇಶನ್ ಬೇಕು, ಹಾರ್ಡ್ ವರ್ಕ್ ಬೇಕು. ಮೇನ್ಲಿ ಇದೆಲ್ಲದರ ಜೊತೆಗೆ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಬೇಕು, ಫಿಟ್ನೆಸ್ ಅನ್ನುವಂಥದ್ದು ಬೇಕು. ಓಡ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ವೈಭವ್, ಆತನ ಆಟದ ಶೈಲಿ ಹಾಗೇನೆ, ನಾನು ಬಂದು ಒಡೆಯೋದು ಹೋಗೋದು ಆ ರೀತಿಯಾಗಿ ಅನ್ನುವಂಥ ರೀತಿಯಲ್ಲಿ ಬಂದಿದ್ದಾರೆ. ಬಟ್ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಲಾಂಗ್ ರನ್ ಇರಬೇಕು ಕ್ರಿಕೆಟ್ನಲ್ಲಿ ಅನ್ನುವಂಥದ್ದೇ ಆದ್ರೆ. ಸೊ ಹೀಗಾಗಿ ವೈಭವ್ ಸೂರ್ಯವಂಶಿ ಸಕ್ಕದಾಗಿ ಆಡ್ತಾ ಇದ್ದಾರೆ. ಲಂಕವನ್ನಂತೂ ಧೂಳಿಪಟ ಮಾಡಿದ್ರು. 11 ಬಾಲಿಗೆ 50, ಅದಾದ್ಮೇಲೆ 29 ಬಾಲಿಗೆ 94. ನೆಕ್ಸ್ಟ್ ಇನ್ ಯಾವ್ಯಾವ ರೆಕಾರ್ಡ್ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದ್ರೆ ಇದೆಲ್ಲವೂ ಕೂಡ ಎಂಡಿಂಗ್ ಸ್ಟೇಜ್ ನಲ್ಲಿ ಬರ್ತಾ ಇರುವಂತ ಆಟ ಅಲ್ಲ, ಜಸ್ಟ್ ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ, ಇನ್ನು 15ನೇ ವರ್ಷದ ಹುಡುಗ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ತಾನು ಎಷ್ಟು ದೊಡ್ಡ ಮಟ್ಟಕ್ಕೆ ಏರಬಲ್ಲೆ ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನ ಚಿಕ್ಕ ವಯಸ್ಸಲ್ಲೇ ಕೊಡ್ತಾ ಇದ್ದಾನೆ. ಲಾಂಗ್ ರನ್ ಏನಾದರೂ ಆಡಿದ್ದೇ ಆದ್ರೆ, ಈಗ ಸಚಿನ್ ತೆಂಡೂಲ್ಕರ್ ಹತ್ತತ್ರ 39-40 ವರ್ಷದವರೆಗೂ ಆಡಿದ್ರು. 16 ವರ್ಷಕ್ಕೆ ಬಂದಂಥದ್ದು. ಹತ್ತತ್ರ 15ರಿಂದ 17 ವರ್ಷಗಳ ಕಾಲ ರೂಲ್ ಮಾಡಿದ್ದು ಸಚಿನ್. ಈಗ ಅದೇ ರೀತಿಯಾದಂಥ ಚಾನ್ಸ್ ವೈಭವ್ ಸೂರ್ಯವಂಶಿಗಿದೆ. ರೂಲ್ ಮಾಡಬೇಕು,
ಇಂಡಿಯನ್ ಕ್ರಿಕೆಟ್ ಮಾತ್ರ ಅಲ್ಲ, ಇಡೀ ಕ್ರಿಕೆಟ್ ಲೋಕವನ್ನ ರೂಲ್ ಮಾಡುವಂತ ಅವಕಾಶ ವೈಭವ್ ಸೂರ್ಯವಂಶಿಗೆ ಮಾತ್ರ ಸದ್ಯಕ್ಕಿರುವಂಥದ್ದು. ಸೊ ಹೀಗಾಗಿ ಇಡೀ ಕ್ರಿಕೆಟ್ ಅನ್ನ ರೂಲ್ ಮಾಡಬೇಕು ಅಂದ್ರೆ ಫಿಟ್ನೆಸ್ ಅನ್ನ ತುಂಬಾ ಕಾಪಾಡ್ಕೊಳ್ಬೇಕಾಗಿದೆ, ಕನ್ಸಿಸ್ಟೆನ್ಸಿಯನ್ನ ಕಾಪಾಡ್ಕೊಳ್ಬೇಕಾಗಿರುವಂಥದ್ದು. ಸೊ ಹೀಗಾಗಿ ವೈಭವ್ ಸೂರ್ಯವಂಶಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಡ್ತಾರೆ ಅನ್ನುವಂಥದ್ದು ತುಂಬಾ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅದರ ಜೊತೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಪದಾರ್ಪಣೆಯನ್ನ ಮಾಡಲಿಕ್ಕೆ ನೆಕ್ಸ್ಟ್ ಸೀರೀಸ್ ಇರುವಂಥದ್ದು ಐರ್ಲೆಂಡ್ ಮತ್ತು ಇಂಗ್ಲೆಂಡ್. ಸೊ ಈಗ ತೋರಿಸ್ತಾ ಇರುವಂತ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ವೈಭವ್ ಅನ್ನ ಹಾಕೊಳ್ತಾರೆ ಆ ಒಂದು ಸೀರೀಸ್ ನಲ್ಲಿ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಒಂದು ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕೆಂದ್ರೆ ಈತನನ್ನ ಮಿಸ್ ಮಾಡ್ಕೊಂಡ್ರೆ, ಈತನನ್ನ ಹಾಕೊಳ್ದೆ ಹೋದ್ರೆ ಆ ಮ್ಯಾಚ್ಗೆ ಲಾಸು ಅಂತ ಹಂಗ ಅನ್ಕೊಬೇಕಷ್ಟು, ಆ ಮ್ಯಾಚ್ಗೆ ಲಾಸ್ ಆಗ್ಬಿಡುತ್ತೆ. ಸೊ ಹೀಗಾಗಿ ಈತನನ್ನ ಆಡಿಸುವಂತ ಎಲ್ಲ ಚಾನ್ಸಸ್ ಇದೆ. ಕಾದ್ ನೋಡೋಣ ಐರ್ಲೆಂಡ್ ಅವ್ರಿಗೆ ಮತ್ತು ಒಂದ್ ಕಡೆ ಇಂಗ್ಲೆಂಡ್ ಅವ್ರಿಗೆಲ್ಲ ಯಾವ ರೀತಿಯಾಗಿ ನೀರೆಣಿಸ್ತಾರೆ ಅಂತ ವೈಭವ್ ಸೂರ್ಯವಂಶಿ. ಒಟ್ಟಿನಲ್ಲಿ ಆಲ್ ದಿ ಬೆಸ್ಟ್ ವೈಭವ್ ಸೂರ್ಯವಂಶಿ. ಈ ರೀತಿಯಾದಂಥ ಆಟವನ್ನು ನಾವು ಕೂಡ ನೋಡ್ಲಿಕ್ಕೆ ತುಂಬಾ ಕಾತರದಿಂದ ಕಾಯ್ತಾನೆ ಇರ್ತೀವಿ ಪ್ರತಿ ಮ್ಯಾಚ್. ಯಾಕೆಂದ್ರೆ ಲಿಸ್ಟೇ ಕ್ರಿಕೆಟ್ ನಲ್ಲಿ ಏನಾಗ್ತದೆ ಅಂತಾನೆ ನೋಡ್ತಾ ಇರಲಿಲ್ಲ, ಅಂಥದ್ರಲ್ಲಿ ಲಿಸ್ಟೇ ಕ್ರಿಕೆಟಿಗೂ ಕೂಡ ಒಂದು ಇಂಟ್ರೆಸ್ಟ್ ಅನ್ನ ತಂದ್ಕೊಟ್ಟಿದ್ದಾರೆ ವೈಭವ್. ಆಲ್ ದಿ ಬೆಸ್ಟ್ ವೈಭವ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.